ಫಸ್ಟ್ ಇಂದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಲೇ ಅಯ್ಯೋ ಲೊಡ್ಡು, ನೀನು ಹೇಳಲ್ವೇನೆ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಆಲ್ರೆಡಿ 9:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಎಲ್ರಿಗೂ ದೋಸೆ ಹಾಕ್ಕೊಡ್ಬೇಕು. ಫ್ರೆಂಡ್ಸ್, ಆಲ್ರೆಡಿ ಕೃತು ಮತ್ತು ನಿಕ್ಕಿ ದೋಸೆ ತಿಂತಾಯಿದ್ರು. ಎಲ್ರಿಗೂ ಹಾಕ್ಕೊಡ್ತಾ ಇದ್ದೆ. ನಿಮಗೆ ಗೊತ್ತು, ಒಂದು 7-8 ಜನ ಆದಾಗ ದೋಸೆ ಹಾಕೋದು ಎಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ. ಹಂಗೂ ಒಂದು 2-3 ಸಲ ಕೈ ಸುಟ್ಕೊಬಿಟ್ಟೆ. ಕೆಲಸ ಜಾಸ್ತಿ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಬ್ಬ ಅಲ್ವಾ, ಕ್ಲೀನಿಂಗು ಅದೆತ್ತದು ಇದೆತ್ತದು 16 ಸಲ ಪಾತ್ರೆ ತೊಳೆಯೋದು, ಅದೇ ಜಾಸ್ತಿ ಕೆಲಸಗಳಾಗ್ಬಿಟ್ಟೈತೆ. ನಾರ್ಮಲ್ ಡೇಸ್ ಆಗಿದ್ದರೆ ಹೆಂಗೋ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋದು ನನಗೆ. ಹಬ್ಬದ ದಿನ ಮತ್ತು ಹಬ್ಬ ಕಳೆದ ದಿನ ಅಂದರೆ ತುಂಬ ಕ್ಲೀನಿಂಗ್ ಇರುತ್ತೆ, ಹಾಗಾಗಿ ಟೈಮೇ ಸಿಗ್ತಾಯಿಲ್ಲ. ಸೊ ಟೈಮ್ ಆದಂಗೆ ಚಿಕ್ಕ ಚಿಕ್ಕದು ಕ್ಲಿಪ್ಪಿಂಗ್ಸ್ಗಳು ತೊಗೋತಾ ಇದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ. ನೀಟಾಗಿ ನನ್ನ ವ್ಲಾಗ್ನ ಕಂಪ್ಲೀಟಾಗಿ ಡೈಲಿ ರೋಟೀನ್ನ ತೋರ್ಸೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಖಾಲಿ ಆಯಿತು, ಸುಮ್ಮಕ್ಕ ಈಗ ಸೇರಿಸ್ತಾ ಇದ್ದೆ. ದೋಸೆ ಹಾಕ್ತಾಯಿದ್ದೆ, ಖಾಲಿನೇ ಆಗ್ಬಿಡ್ತು. ಗ್ಯಾಸ್ ಸೇರ್ಸೋಕೆ ಬರೋದಿಲ್ಲ, ಕಾಯಿ ಕೆಚ್ಚಕ್ಕೆ ಬರೋಕ್ಕಲ್ಲ, ಕಾಯಿ ಹಿಡಿಯೋಕ್ಕೆ ಬರೋಕ್ಕಲ್ಲ. ಏನಮ್ಮ ದೋಸೆ ತಿನ್ಕೋ ಅಷ್ಟ, ತುಪ್ಪದಲ್ಲಿ ತಿನ್ಕೋ ಅಷ್ಟ. ಕೃತು ದೋಸೆ ತಿಂತಾ ಇದ್ದಾಳೆ ಫ್ರೆಂಡ್ಸ್. ನಾನು ಎಲ್ರಿಗೂ ಹಾಕ್ಕೊಟ್ಬಿಟ್ಟು ನಾವು ತಿನ್ನಬೇಕು. 4:06 ಆಗಿದೆ. ನಾನು ಸುಮಕ್ಕ, ಕೃತು, ನಿಕ್ಕಿ, ಅಮ್ಮ, ದೊಡ್ಡಮ್ಮ ಒಬ್ಬ ಎಲ್ಲರೂ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಮಾತ್ರ ಇಲ್ಲ, ಯಾಕಂದ್ರೆ ಅವಳು ಡ್ಯೂಟಿಗೆ ಹೋಗಿದ್ದಾಳೆ. ಅವಳು ಬರೋದು 8 ಗಂಟೆ ಆಗಿದೆ. ನಾವು ಎಲ್ಲಿ ಹೋಗ್ತೀವಿ ಅಂದರೆ ಇಲ್ಲೇ ನಿಯರು ನಾಗಸಂದ್ರ ಹತ್ರ ಏನೋ ಐಕ್ಯ ಇದೆಯಲ್ವಾ. ನಾವಂತೂ ಈಗಲೇ ಏನು ತಗೊಳಕ್ಕಾಗಿಲ್ಲ. ಬಟ್ ಅವರೆಲ್ಲ ಊರಿಂದ ಬಂದಿದ್ರಲ್ವ, ಅಮ್ಮನೂ ಹೋಗಿಲ್ಲ. ಇನ್ನು ನಮ್ಮ ಬಡ್ಜೆಟ್ಗೆ ದೊಡ್ಡ ಮಾಲು ಅಲ್ಲೆಲ್ಲ ಕರ್ಕೊಂಡೋಗಿ ಏನು ಮಾಡೋಕ್ಕಾಗಲ್ಲ. ಮಗಳ ಅಪಾರ್ಟ್ಮೆಂಟು, ಅದಕ್ಕೇನೆ ಅಟ್ಲೀಸ್ಟ್ ಅವೆಲ್ಲ ಸುತ್ತಕೊಂಡು ನೋಡಿಕೊಂಡು ಹಾಗೆ ಫೋಟೋ ಗಿಟೋ ತೊಗೊಂಡು ಹಾಗೆ ಹೊರಗಡೆ ಈಗ ಜಸ್ಟ್ ಎಲ್ಲ ಮಲಗಿದ್ರು, ಎದ್ದು ಊಟ ಮಾಡಿದ್ದು. ಸೊ ಹಂಗೆ ಅದೆಲ್ಲ ನೋಡಿಕೊಂಡು ಸುತ್ತಕೊಂಡು ಹಾಗೆ ಏನಾದರೂ ಹೊರಗಡೆ ಚಾಟ್ಸ್ ತಿನ್ಕೊಂಡು ಒಂದು ಈವ್ನಿಂಗ್ ನಂಗೆ ಬರೋಣ ಅಂತ ಹೇಳಿ ಆಲ್ರೆಡಿ 4 ಗಂಟೆ ಹಾಗೆ ಹೋಗಿದೆ. ಒಂದು 7 ಗಂಟೆ 6 ಗಂಟೆ ಅಷ್ಟೊಂದು ರಿಟರ್ನ್ ಬಂದರೆ ಸರಿ ಆಗುತ್ತೆ. ಸೊ ಕೃತು ಮಾತಾಡ್ತಾ ಇದ್ದಾಳೆ ಫ್ರೆಂಡ್ಸ್, ನನಗೆ ನಿಮ್ಮ ಜೊತೆ ಮಾತಾಡೋಕೆ ಕೊಡ್ತಾಯಿಲ್ಲ. ಅದು ಅಪಾರ್ಟ್ಮೆಂಟು ಬಂಗಾರ, ನಮ್ಮನ್ನು ಕೂಡಲ್ಲ ಒಳಗಡೆ ಅಪಾರ್ಟ್ಮೆಂಟಲ್ಲಿ. ಬನ್ನಿ, ಇದು ರೋಡ್ ಸ್ವಲ್ಪ ಗಲೀಜಿದೆ, ಅಪಾರ್ಟ್ಮೆಂಟ್ ಹತ್ರ ಇರೋದು. ಶಾರ್ಟ್ ಕಟ್ಟು ಇಲ್ಲಿ ಹತ್ತಿರ ಆಗುತ್ತೆ ಅಂತ ಹೇಳಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ಬರೀ ನೋಡೋಣ. ಐಕ್ಯದಲ್ಲಿ ನಮ್ಮ ದೊಡ್ಡಮ್ಮ ಆಲ್ರೆಡಿ 1 ಸಲ ಏನೋ 2 ಸಲನೂ ಹೋಗೈತೆ ನಮ್ಮ ಚಾಂದಿ ಜೊತೆ. ಬಟ್ ಸುಮಕ್ಕ ಸ್ವಲ್ಪ ಹುಷಾರಿಲ್ಲ ನಮ್ಮ ದೊಡ್ಡಮ್ಮಗೆ. ಆದರೂ ಅಕ್ಕ ಬನ್ನಿ ಅತ್ತೆ, ನಾವೇ ಹೋಗೋದ, ನೀವು ಬನ್ನಿ ಅಂತ ಹೇಳಿ ಹಿಂಸೆ ಮಾಡಿ ದೊಡ್ಡಮ್ಮನ ಕರ್ಕೋತು. ಇನ್ನು ಅವನ್ನ ಹೆಂಗೆ ಬಿಟ್ಟು ಹೋಗೋದು ಅಂತ ಹೇಳಿ ಅವನ್ನು ನಾವು ಕರ್ಕೊಂಡು ಇವಾಗ ಬನ್ನಿ ಹೋಗಿ ಅಲ್ಲಿ ಹೆಂಗೈತೆ ಐಕ್ಯದಲ್ಲಿ ಅಂತ ಹೇಳಿ ಕಣ್ಣಾರೆ ನೋಡ್ಕೊಂಡು ಬರುವ. ಇಟ್ಸ್ ಫೈನಲಿ ಬಂದು ಐಕ್ಯಗೆ. ಇಲ್ಲೇ ಆಟಾಡ್ಕೊ ಅಷ್ಟೇ, ಇಷ್ಟ ಇರೋದು. ಹಾಂ ಏನವ ಮಾಲೊಳಿಗೆ ಬತ್ತೀಯಾ? ಅಲ್ಲೇನು ಮುಟ್ಟಂಗಿಲ್ಲ, ಕಟ್ಟಾಕೋತಾರೆ. ಆಮೇಲೆ ಏನಾದ್ರು ಹೊಡೆದಾಕಿದ್ರೆ ಕಟ್ಟಾಕೋತಾರೆ, ಏನು ಮುಟ್ಟಂಗಿಲ್ಲ, ಸುಮ್ಮನೆ ನೋಡ್ಬೇಕಷ್ಟೇ. ಆಯಿತಾ? ನಿಜಾನೇ. ಎಲ್ಲದ ಮಗಳೇ? ಹ್ಞೂ ಆನೆ ಅದಕ್ಕೂ ಅಲ್ಲಿ ನಿಜ ಆನೆ ಅಲ್ಲ ಮಗಳೇ ಅದು. ಈಗ ದಸರಾ ನಡೀತಾ ಅದಲ್ಲ, ಅದಕ್ಕೆ ದಸರಕ್ಕೆ ಹಂಗೆ ಇಟ್ಟವ್ರೇನೋ ಅನ್ನಿಸ್ತದೆ ನೋಡಿ ಫ್ರೆಂಡ್ಸ್. ನಾನೇ ನೋಡಲಿಲ್ಲ, ನಮ್ಮ ಕೃತು ನೋಡ್ಬಿಟ್ಟು ನಿಜ ಆನೆನಾ ಅಂತ ಹೇಳಿ ಕೇಳ್ತಾವಳೆ. ನಾನೇ ಫಸ್ಟ್ ಟೈಮ್ ಬಂದಿರೋದಲ್ವ, ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಬೇಕು ಅಂತ. ಅಮ್ಮ ಮಗ ಕರ್ಕೊ ಹತ್ತು ಅಷ್ಟೇ ಬರ್ರಮ್ಮ ಈಗ. ಹಾಂ ಅಷ್ಟೇ, ಎಲ್ಲರೂ ಖುಷಿಯಾಗಿದ್ದಾರೆ ಫ್ರೆಂಡ್ಸ್. ಅವ ಹಿಂಗೆ ಕಾಲ ಎತ್ತಾಕು ಕಾಲ ಎತ್ತಾಕು ಕೈ ಕೊಡವ, ಕಾಲ ಎತ್ತಾಕವ ಅಷ್ಟೇ. ಏನು ಬಂಗಾರ?
ಎಲ್ಲರೂ ಏನೋ ನೋಡ್ತಾ ಇದ್ರು. ಇಡಮ್ಮ ಇಡಮ್ಮ ಅದೊಂದಕ್ಕೆ ಎಷ್ಟು ಹಾಕಿದ್ದಾರೆ ಕೊಡಿಲಿ ಹೂವು ಒಂದಕ್ಕೆ ಏನಪ್ಪ ಇಲ್ಲಿ ರೈಟೇ ಕಾಣ್ತಿಲ್ವಲ್ಲ ನನ್ನ 169 ರೂಪಾಯಿ 169 ರೂಪಾಯಿ. ಹ್ಞೂ ಕಣಮ್ಮ, ಇನ್ನೇನಿಲ್ಲ ಎಲ್ಲ ಫುಲ್ ಕಾಸ್ಟ್ಲಿ. ಇದೇನಿದೆ ಹಿಂಗದೆ ಹೂ ಕುಂದ ಹಾಕಿಡೋದು. ಬಟ್ ಕ್ವಾಲಿಟಿನೂ ಹಂಗೆ ಚೆನ್ನಾಗಿರ್ತವಲ್ಲ, ಹಾಗಾಗಿ ಸಖತ್ತಾಗಿರ್ತವೆ. ಇದು ಹಿಂಗೆ ನಾನೇ ಯಾಕೆ ತೋರಿಸ್ಬಿಡ್ತೀನಿ ತಾಳಿ ನಮ್ಮ ಯೂಟ್ಯೂಬ್ ಬ್ಲಾಗ್ಸಲ್ಲಿ ಹಿಂಗಾಕಿ ಹಿಂಗಿಡೋದು ಸಖತ್ತಾಯ್ತೆ. ಬಟ್ ಇಷ್ಟೊಂದೆಲ್ಲ ಕಾಸ್ಟ್ಲಿ ನಾವುಗಳು ತೊಗೊಳಕ್ಕಾಗಲ್ಲ. ನಡಿಕಂದ ಏನು ಮುಟ್ಬಾರ್ದು ಕಣಿ, ಕಟ್ಟಾಕೋತಾರೆ ಅಷ್ಟೇ. ಯಾಕೆ ಇದಕ್ಕೆ 999 ನೋಡೋಕ್ಕೆ ಅಷ್ಟೇ ಬಂದಿದೆ. ಯಾಕೃತು ನವಿಲ್ ಚೆನ್ನಾಗಿದೆ. ನವಿಲ್ಗೆ ಎಷ್ಟು ಅಮೌಂಟೇ ಇಲ್ಲ, ಟ್ಯಾಗೇ ಇಲ್ಲ. ಸಖತ್ತಾಗದೆ ಕರ್ಮಿಸ್ತು ನವಿಲು ಅವಲ್ವಾ. ನಮ್ಮ ಕೃತು ಕೈ ಸುಮ್ಮನೆ ಇರ್ತಾಯಿಲ್ಲ ಫ್ರೆಂಡ್ಸ್, ಎಲ್ಲನೂ ಮುಟ್ಟಿ ಮುಟ್ಟಿ ನೋಡ್ತಾವಳೆ. ಏನಾದ್ರು ಒಡೆದ್ಗಿಡ್ದು ಹಾಕ್ಬಿಟ್ರೆ ಅಂತ ಭಯ. ಅವ್ರಿಗೆ ಈ ಥರ ಸೆಟ್ ಮಾಡೋದು ಅಂತ ಹೇಳಿ ಅವರೇ ಕೊಟ್ಟವ್ರೆ. ಈ ಥರ ಬೆಡ್ಶೀಟು, ಈ ಥರ ಕಲ್ಲರ್ ದಿಂಬು, ಇದಕ್ಕೆ ಈ ಥರ ಲೈಟು ಅಂತ ಹೇಳಿ 34,000 ಅಷ್ಟೇ ನೋಡು. ಯಾಕೆ ಏರತ್ತಾಳ? ಹಾಂ ಆಮೇಲೆ ನಾವೆಲ್ಲ ಇಲ್ಲೇ ರಂಬಿಡಿ ಅತ್ತಿಗೆ ಎಲ್ಲ ಒಂದೊಂದು ತಗೊಬಿಟ್ಟು 999. ಇನ್ನೇನು ಮಾಡ್ತೀಯ ಅವಳು ನೀನು ಇಲ್ಲೇ ಇರೋ ಅಷ್ಟೇ. 74,000 ಏನಪ್ಪ ಅದು 74,000. ಇದು ಸೋಫಾ 900 ಸೋಫಾ ಎಲ್ಲ ಹೆವಿ ಕಾಸ್ಟ್ಲಿ. ಇದೊಂದು ನಿಮಗೆ 1,000. ಕೃತುದ ಕೃತುನ ಭಯ ಆಯ್ತದೆ. ಏನೋ ಕ್ರೀಮ್ ಏನೋ ಗೊತ್ತಿಲ್ಲ. ನಡಿ ಕೃತು ನಿಂದ ಅಮ್ಮಯ್ಯ ಫ್ಲವರ್ಸ್ ಎಲ್ಲ ಇಷ್ಟ ಸಖತ್ತಾಗವೆ. ಇದು ಏನು ನೋಡೋದು ಏನು ಬಿಡೋದು, ಇಷ್ಟು ದೊಡ್ಡದು ಮಾಡಿಕ್ಕವ್ರಲ್ಲ. 300 ರೂಪಾಯಿ ನೋಡ್ತಾವ್ರಿ ಫ್ರೆಂಡ್ಸ್. ಏನು ಕೊಡಲ್ಲ, ಈ ಥರ ಹಾಕೊಳ್ಳೋದು ಮನೆಗೆ ಅಂತ. ಅಲ್ಲಿ ಯಾರು ತಿಂತವ್ರೆ ಜೋಡಿಗಳು. ತಿಂದು ಬರೆ ಚಿನಿ ಇಲ್ಲಿ ಬರೆ ಚಿನಿ ಇಲ್ಲಿ ಬರೆ ಚಿನಿ ಇಲ್ಲಿ ಬರೆ ಬಾಬಾ ಬಾಬಾ ನೋಡಿ ಸಕ್ಕತ್ತಾಗೇನೋ ಅವೇ. ಬಟ್ ನಮಗೆ ತಗೊಳಕ್ಕಾಗಲ್ಲ. ಆಫೀಸ್ಗೆ ಯಾವ ಥರ ಮಾಡ್ಬೋದು ಅಂತ ಹೇಳಿ ಸೆಟಪ್ ಮಾಡಿಟ್ಟಿದ್ದಾರೆ. ಇಟ್ಸ್ ನೈಸ್, ಚೆನ್ನಾಗೈತಿ. ದುಡ್ಡು ಸಖತ್ತಾಗೈತೆ. ದುಡ್ಡು ಚೆನ್ನಾಗಿಲ್ಲ ಅನ್ನಕೈತದ. ಯಾಕೆ ಮಗಳೇ? ಬಾ ಬಾ ಮಗಳು. ಗೆ ಫ್ಯಾನ್ ಆಗೋದೆ ನಾನು. ಏನು ಸಖತ್ತಾಗೋದೆ ಫ್ರೆಂಡ್ಸ್. ನನ್ನ ರೂಮ್ಗೆ ಏನಾರು ಹಾಕೊಬಿಟ್ಟಿದ್ರಂತೂ ಸಖತ್ತಾಗಿರೋದು. ಯಾರ್ಯಾರು ನೋಡ್ಕೊಂಡೋಯ್ತಾರೆ ಹುಡುಗಿ ಹಾಕಿಂಗ್ ವೀಡಿಯೋ ಮಾಡ್ತಾರೆ ಅಂತ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್. ಮಿರರಲ್ಲಿ ನೋಡ್ಕೊಂಡು ಹೋದ್ರು ಸಖತ್ತಾಗವೆ ಫ್ರೆಂಡ್. ಆದರೆ ತಗೊಳಕೈತಿಲ್ಲಲ್ಲ ಅಂತ ತೊಟ್ಟರಿತದೆ ಒಂದು ಹೇಳಿ. ಹಾಂ ಲವ್ ಯು ಟು ಬಂಗಾರ. ಇಟ್ಟಮ್ಮ ಅಲ್ಲೇ ಇಟ್ಟಮ್ಮ. ಎಲ್ಲಿತ್ತಲ್ಲಿ ಇಟ್ಟಮ್ಮ. ಇಟ್ಟು ಅಲ್ಲೇ ಇಡು. ನೋಡಿ ಆ ಫ್ಲವರ್ಸ್ ತಂದ್ಬಿಟ್ಟು ಐ ಲವ್ ಯು ಅಮ್ಮ ಅಂತ ಅವಳೆ ಕೃತು. ಏನು ಸಖತ್ತಾಗವೆ ಫ್ರೆಂಡ್ಸ್, ಸಖತ್ತಾಗವೆ. ದುಡ್ಡು ಇದ್ಬಿಟ್ಟಿದ್ದೀರ ನಿಜವಾಗ್ಲೂ. ಒಂದಾದರೂ ಎತ್ಕೊಂಡ್ಬಿಟ್ಟಿವೆ. ನಿಜವಾಗ್ಲೂ ಅಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ತಗೊಳಕ್ಕೆ ಕೊಟ್ಟಿರ್ತದೆ. ಅದೇ ದುಡ್ಡಿಗೆ ಎಲ್ಲರೂ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ನೋಡಿ ಏನು ಸಖತ್ತಾಗವೆ. ಅಂದರೆ ಅಡುಗೆ ಮನೆ ಮುಟ್ಬೇಡ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನನಗೆ ಈ ಥರ ಪಾಟ್ಸು ಹೂವುಗಳು ಅಂದರೆ ತುಂಬ ಇಷ್ಟ. ಕಿಚನ್ ಸೆಟಪ್ ಅಂತೂ ಸಖತ್ತಾಗೈತಪ್ಪ. ಮ್ಯೂಸಿಕ್ ಬೇರೆ ಹಾಕವ್ರೆ, ಅದು ಬೇರೆ ಭಯ. ನಮ್ಮ ಯೂಟ್ಯೂಬಲ್ಲಿ ಏನಾದ್ರು ಕಾಪಿ ರೈಟ್ ಬಂದುಬಿಡ್ತದೆ ಅಂತ ಹಿಂಗೆ ಗೆಜ್ಜೋದು. ಇದು ಏನೇನೋ ಕೊಟ್ಟವ್ರೆ. ಕುಕ್ಕರ್ಗಳು 14,990 ಒಲೆಗ. ಬೇಡ ಬಿಡಿ, ಮಾಮೂಲಿ ಒಲೆಯಲ್ಲಿ ಮಾಡ್ಕೊಂಡ್ರು ಆಯ್ತದೆ ಅಡುಗೆಯ. ಚೆನ್ನಾಗವೆ ನೋಡೋಕ್ಕಷ್ಟೇ ನಮ್ಮಂಥವ್ರಿಗೆ ಆಗೋದು, ತಗೊಳಕ್ಕಂತೂ ಆಗಲ್ಲ. ಕೃತಿಗೆ ಇದು ನೋಡಿದ ತಕ್ಷಣ ಫುಲ್ಲು ಖುಷಿ ಆಗ್ಬಿಟ್ಟೈತೆ. ಅದು ತಗೋತೀನಿ, ಆಟ ಆಡ್ತೀನಿ. ಅದು ಟ್ಯಾಗ್ ಮಾಡೋರೆ ತಗೊಳಕ್ಕಾಗಲ್ಲ. ಸೇರ್ಸೋರೆ ಬಿಡು ತಗೊಳಕ್ಕಾಗಲ್ಲ. ಹಂಗೆ ಅಷ್ಟೇ. ಇಲ್ಲಿ ನೋಡಿ ನಿಕ್ಕಿ ಫೋಟೋ ತೆಗಿಸ್ಕೊತಾ ಇದ್ದಾನೆ ಫ್ರೆಂಡ್ಸ್. ರಾಜಾದಿರಾಜ್ ಬಂಗಾರಿ ನೀನು ಫೋಟೋ ತೆಗಿಯೋಣ. ಹಾಂ ಅದು ಅಲ್ಲೇ ಇಟ್ಟು ಮಗನೆ ಗೊಂಬೆ ಇಟ್ಟು ಗೊಂಬೆ. ಅದ ಅಣ್ಣಿ ನಂಗೆ ಯಾವುದೋ ಗೊತ್ತಿಲ್ಲ ಬಂಗಾರ. ಅವೇನೋ ಮ್ಯಾಟಾ
ಏನೋ ಗೊತ್ತಿಲ್ಲ ಬಂಗಾರ, ಇದೇನು ಅಂತ ಗೊತ್ತಿರೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಲು ಗೊತ್ತಿಲ್ಲ. ಏನೇನೋ ಅವೇ ಇಲ್ಲ, ಸಕ್ಕತ್ತಾಗವೆಲ್ಲ. ಬಂಗಾರಿ ಹೆಂಗೆ ಕೂತದೆ, ಏನು ಸಕ್ಕತ್ತಾಗವಲ್ಲ. ನಾನು ಸಕ್ಕತ್ತಾಗಿ ಕಾಣ್ತಾ ಇದ್ದೀನಲ್ವ ಇದ್ರ ಬೆಳಕಿಗೆಲ್ಲವ. ನೋಡಿ ಏನು ಚೆನ್ನಾಗವೆ ಎಲ್ಲ. ಅಮೌಂಟ್ ನೋಡಿದ್ರೆ ಮಾತ್ರ ಭಯ ಆಗುತ್ತೆ ಫ್ರೆಂಡ್ಸ್, ಅಷ್ಟೇನೆ. ನನಗೆ ನವಿಲು ಇಷ್ಟ ಆಯಿತು. 899 900 ಒಂದಕ್ಕ. ಯಪ್ಪ ಬೇಡ, ನೀವು ಅಲ್ಲೇ ಇರಿ ಅಕ್ಕ. ಚಿನ್ನು ಏನು ಮುಟ್ಬೇಡ, ಗ್ಲಾಸು ಕಟಾಕೋತಾರೆ, ನಮ್ಮನ್ನ ಕಟಾಕೋಬಿಡ್ತಾರೆ. ಮುಟ್ಬೇಡ, ಸುಮ್ಮನೆ ನೋಡಷ್ಟೇ. 1,500 ಕಣ್ಮಗಳ ಇದೊಂದು. ನಂತ ದುಡ್ಡಿಲ್ಲ, ನನ್ನನ್ನು ಕಟಾಕೋಬಿಡ್ತಾರೆ ಅಮ್ಮನಷ್ಟೇ. ಅಪ್ಪರ ದುಡ್ಡು ಬಂಗಾರ. ಚೆನ್ನಾಗಿದ್ದಾವೆ, ಮುಟ್ಬೇಡ ಅದಮ್ಮಯ್ಯ. ಬಾ, ಫೋಟೋ ತಗೋತಾ ಇದ್ದೋ. ಅಲ್ಲಿ ಮಿರರ್ ಇತ್ತಲ್ಲ, ಅಲ್ಲಿ ನಮ್ಮ ಅಮ್ಮ, ಅವ್ವ, ನಮ್ಮ ದೊಡ್ಡಮ್ಮ 3 ಜನ ಎಕ್ಕಡಿಕೋ ಹೋಗ್ಬಿಟ್ಟವ್ರೆ. ಎಲ್ಲೋಗೋರೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮಗೆ ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಎತ್ತುತ್ತಾ ಇಲ್ಲ. ಮೋಸ್ಟ್ಲಿ ಮೊಬೈಲ್ ತಂದಿಲ್ಲ. ನಮ್ಮ ದೊಡ್ಡಮ್ಮ ಬರೀ ಕೈಲಿ ಬತ್ತು. ಎಲ್ಲೋ ಮಿಸ್ ಆಗ್ಬಿಟ್ಟವ್ರೆ ಫ್ರೆಂಡ್ಸ್, ಎಲ್ಲಿ ಹುಡ್ಕೋದು ಅಂತ ಗೊತ್ತಿಲ್ಲ. ನಾನು ಬೇರೆ ಮೊಬೈಲ್ ಹಿಡ್ಕೊಂಡು ಮಾತಾಡೋದಕ್ಕೆ ಎಲ್ಲ ನನ್ನೇ ನೋಡ್ತಾರಪ್ಪ. ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಯ್ತೈತೆ ನನಗೆ. ಅಕ್ಕ ಎಲ್ಲಿ ಹುಡ್ಕೋದಕ್ಕ ಇವಾಗ? ಫೋನ್ ಎತ್ತುತ್ತಾ ಇಲ್ಲ, ಫೋನ್ ತಂದಿಲ್ಲ. ಸೊ ಎಲ್ಲಿ ನೋಡೋದು ಇವಾಗ? ಅದು ಎಲ್ಲೂ ಹೋಗ್ಬಿಟ್ರೆ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟು ಬೇಗ ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. 3 ಜನ ಹೋಗಿ ಮತ್ತೆ ಅಲ್ಲೊಂದಿಬ್ರು ನಿಂತಿದ್ರಲ್ಲ, ಅವ್ರನ್ನ ಕೇಳಿ. ಅವ್ರು ತುಂಬ ಜನ ಬರ್ತಾರೆ, ನಮ್ಗೆ ಹೆಂಗೆ ಗೊತ್ತು ಅಂದು ಸುಮ್ಮಕ್ಕ ಅವ್ರನ್ನ ಸೋಫಾ ಹತ್ರ ಕೂರಿಸ್ಬಿಟ್ಟು ನಿಮ್ಮನ್ನು ಹುಡಿಕೊಂಡು ನಾನು ಬಂದಿರೋದು. ಫೋನ್ ಮಾಡ್ತಾಯಿದ್ದೀನಿ, ಫೋನು ತಂದಿಲ್ವಲ್ಲ ದೊಡ್ಡಮ್ಮ. ಬಾಕಿನಾಗ ಮಾತ್ರ ಫೋನ್ ತಗೋ ಅಂತೀಯ. ಇವತ್ತು ಫೋನು ತಗೊಳ್ದಾಗ ಹಾಗೆ ಬಂದಿದೀಯ. ಸಿಕ್ಕಿಲ್ಲ ಬಾ. ಏನು ನೋಡ್ದೋ ನೀನು ಹುಡುಕ್, ನೀನು ನೋಡ್ಕೊಬಾ. ನಾವು ಏನು ನೋಡಿಲ್ಲ, ಹುಡುಕ್ತಾ ಇದ್ದೋ ನಿಮ್ಮನ್ನ. ನಂಗೆ ಗೊತ್ತಿದ್ರಲ್ಲ ನಿಂಗೆ ಹೇಳೋಕ್ಕೆ. ಅವ್ರೆ ಕಡಿಕರು ಹೋದವ್ರು ಸುಮ್ಮನೆ ಇರೋಣ ಫ್ರೆಂಡ್ಸ್. ಇದೇನು ನಂಗೆ ನಿಜವಾಗ್ಲೂ ಗೊತ್ತಾಯ್ತಲ್ಲ ಏನು ಅಂತ ಕಮೆಂಟ್ ಮಾಡಿ. ಏನೋ ಒಂಥರ ಹೂ ಥರ ಏನೇನೋ ಅವೇಕ ನಮ್ಮ ಅಡಿಕೆ ಸಿಪ್ಪೆ ಹೆಂಗೆ ಏನೋ ನಂಗೆ ಗೊತ್ತಿಲ್ಲ. ನೋಡಂಗಿಲ್ಲ. ಪಾಪನ ಮಲಗ್ಸೋದು ತೊಟ್ಲು ಥರ ಪಾಪನ ಮಲಗ್ಸೋದು. ನಡಿ ಗೊಂಬೆ. ಎಷ್ಟಕ್ಕ? 12,000 13,000. ಪಾಪು ಮಲಗ್ಸೋದು ಅದನ್ನು. ಬಮ್ಮ ಬಾ ಗೊಂಬೆ. ಇವೆಲ್ಲ ಪಾಪುನ ಐಟಮ್ಸ್ಗಳೇನೋ, ಬ್ಲ್ಯಾಂಕೆಟು ಅದು ಇದು. ಟಾಯ್ ಅಂದ್ರೆ ಗೊಂಬೆ, ನಿಂಗೆ ಗೊತ್ತಿಲ್ಲ? ಇದಕ್ಕೊಂದಕ್ಕೆ ಎಷ್ಟದೆ? ಇಲ್ಲಿ ಏನು ತಗೊಳಕ್ಕಾಗಲ್ಲ ಗೊಂಬೆ, ಇಲ್ಲೆಲ್ಲ ಜಾಸ್ತಿ ದುಡ್ಡು. ನೋಡ್ತಾ ಇದ್ದಾರೆ ನಿಕ್ಕಿ ನೋಡ್ತಾ ಉಂಟು ಐಸ್ನ. ಇವೆಲ್ಲ ಎಷ್ಟು? ಇದ್ರ 467 ಇದು. ಚೆನ್ನಾಗಿದೆ, ದೊಡ್ಡದಾಗಿದ್ದರೆ ಚೆನ್ನಾಗಿರೋದು. ಎಷ್ಟು? 800. ಎದುರಿಸ್ನಿಕ್ಕಿ ಕೃತು. ಅದು ತಗೊಡ್ಬೇಕು ಅಂದ್ರೆ ನನ್ನ ಮೊಬೈಲ್ ಮಾರಾಕ್ಬೇಕಷ್ಟೇ. ಆಮೇಲಿಂದ ನೋಡಿ. ಇದೇನು ಹೇಳು? ಸಮುದ್ರದಲ್ಲಿ ಇರ್ತದಲ್ಲ, ಡಾಲ್ಫಿನ್ ತಿಮ್ಮಿಂಗಿಲ್ಲ. ಅಕ್ಕದ ಅಮ್ಮ ಕನಕ ತಗೊಳ್ಳು. ಬೇರೆ ಗೊಂಬೆನವ್ರು ತಗೊಳ್ಳೋ ತಿಮ್ಮಿಂಗಿಲ್ಲ ಬೇಡ. ನೋಡಿದನ್ನೆಲ್ಲ ಬೇಕು ಅಂತ ಅವಳೆ. ಹಾವು ಥರದ್ದಿಲ್ಲ ಗೊಂಬೆ. ಕೃತು ಇಲ್ಲಿ ನೋಡು, ಆನೆ ಎಷ್ಟು ಕ್ಯೂಟ್ ಆಗೈತೆ ಕೃತು. ಆನೆ ಎಲ್ಲ ಕ್ಯೂಟ್ ಆಗವೆ. ನನಗೂ ಆಸೆ ಆಯ್ತದೆ ತಗೋಬೇಕು ಅಂತ. ಏನು ಮಾಡೋದು? ಅದ್ರ ದುಡ್ಡು ಇಲ್ವಲ್ಲ ನಮ್ಮ ತಗೊಳಕ್ಕೆ. ಸಿಂಹ, ಲಯನ್, ಮುದು ಲಯನ್ ಬೇಕು. ಇಲ್ಲಿ ತಗೊಳಕ್ಕಾಗಲ್ಲ, ಸುಮ್ಮನಿರು. ಪ್ರವೀಣ್ ಮಮ್ಮಂತ ದುಡ್ಡು ಇಸ್ಕೊಂಡು ತಗೊಳಕೈತದೆ. ಕೃತು ಹಾವು. ಸಾಕು ಇಟ್ಬಿಡು. ಈಗ ನೋಡ್ತಾವ್ರೆ ಮಾಮ, ನೋಡ್ತಾ ಇದೆ. ಇಟ್ಬಿಡು. ಪಾಂಡ ಕೃತಿ ಫುಲ್ ಖುಷಿ ಆಗೋಳ. ಸಖತ್ತಾಗಿ ಮಾಡಿದಾರಲ್ವ ಫ್ರೆಂಡ್ಸ್, ಸಖತ್ತಾಗವೆ. ಲಯನ್ಸ್ ಇದು ನೋಡಿ ಎಷ್ಟು ಕಾಣಿಸ್ತೈತೆ. 1000
ರೆಗ್ಯುಲರ್ ಪ್ರೈಸ್ ಅದಂತೆ, ವ್ಯಾಲಿಡ್ ಪ್ರೈಸು ರೆಗ್ಯುಲರ್ ಪ್ರೈಸ್ ಬೇರೆನಾ ಯಪ್ಪ. ಕೆಳಗೆ ಹಾಕ್ಬಿಡ, ಕೆಳಗಡೆ ಹಾಕ್ಬಿಡ. ಕೃತಿಗೆ ಹೇಳಿ, ಕೃತಿಗೆ ಮುರ್ಗಿರ್ದಾಕ್ಯ, ಕೃತಿಗೆ ಹೇಳಿ, ಹೇಳು ಬಾ ಬಾ. ವಾಲು ಬಗ್ಗಿ 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 ಬಗ್ಗಿ. ವಾ ಏಟಾಯ್ತದೆ. ಎಲ್ಲರೂ ಗೊಂಬೆ ತಗೊಡು ಅಂತ ಅಳ್ತಾವಳೆ ಫ್ರೆಂಡ್ಸ್. ಇಲ್ಲಿ ಏನು ತಗೊಳಕ್ಕಾಗುತ್ತೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ಒಂದು ತಗೊಳ್ಳೋದ ಹೊರಗಡೆ 2-3 ತಗೋಬೋದು ಅದೇ ದುಡ್ಡಿಗೆ. ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ ನಮ್ಮಂಥವ್ರೆಲ್ಲ ತಗೊಳಕ್ಕಾಗುತ್ತಾ? ಅಷ್ಟು ಆ ಚಿಕ್ಕ ಟಾಯ್ಸ್ಗೆಲ್ಲ ಅಷ್ಟೊಂದು ರೈಟ್ ಹಾಕಿದ್ದಾರೆ. ಸುಮ್ಮನಿರಮ್ಮ ಮುಚ್ಚಮ್ಮ, ಭಯ ಇಲ್ಲ, ಬೈತಾರೆ. ಇವ್ರು ಕೂತಿದ್ರು, ನಾವು ಸಿಕ್ಕಿದ್ರಲ್ವಾ ಈ ಎಂಟ್ರೆನ್ಸಲ್ಲಿ ಇರ್ತೀವಿ, ನೀವು ಹೋಗಿ ನೋಡ್ಕೊಬನ್ನಿ ಅಂದ್ರೆ ಟಾಯ್ಸ್ತು ಅದೆಲ್ಲನೂ. ಅದಕ್ಕೆ ಅಲ್ಲಿ ಟಾಯ್ಸ್ ಬೇಕಂತೆ, ಗೊಂಬೆಗಳು. ಅಲ್ಲಿ ಗೊಂಬೆಗಳೆಲ್ಲ ಇದ್ವಲ್ಲ ಅವು ಬೇಕಂತ ಹೇಳ್ತಾವಳೆ ನೋಡಲ್ಲ. ಕರ್ಕೊಂಡೋಗ್ಬೇಡ ಅಂದ್ರೆ ಕರ್ಕೊಂಡೋಗಿರೋ ನೀವು. ಅವ ಹೆಂಗಿತ್ತವ? ಆನೆ ತಗೋ ಕೂತಿದ್ಯಲ್ವ, ಆನೆ ಹೊತ್ತ ಅಂಬಾರಿ ಅಭಿಮನ್ಯು ಅಂತ. ಅವೆಲ್ಲ ಜಾಸ್ತಿ ಕಣಮ್ಮ, 1000 ರೂಪಾಯಿ. ಹಾವು ನೋಡ್ಲಿಲ್ಲ, ಹಿಡ್ಕೊಂಡು ಆಟ ಆಡಿದ್ಲು ಹಾವ. ದುಡ್ಡು ಕೊಡಲ್ಲ ಅವರು. ಚಿನ್ನು ಹೊರಗಡೆ ತಗೊಳ್ಳೋದು ನಡಿ ಚಿನ್ನು. ಇದೇ ಅದೇನು ಪಿಜ್ಜಾ ಕೇಳಿದ್ರೆ ಕೊಡ್ಸ್ನಿ. ಇಲ್ಲಿ ಪಿಜ್ಜಾ ಇಲ್ಲ ಕಣಮ್ಮ, ಇಲ್ಲಿ ದಾಸರಳ್ಳಿಗೆ ಹೋಗ್ಬೇಕೇನೋ. ಫ್ರೆಂಡ್ಸ್, ಚಾಟ್ಸ್ ಅಂಗಡಿ ಥರ ಇರ್ತಾವಲ್ಲ ಆ ಥರ ನೋಡ್ದೋ, ಬಟ್ ನಿಯರ್ ಯಾವುದೂ ಇರಲಿಲ್ಲ. 1.5 ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪ್ ಹಾಕ್ತೆ. ಅದಕ್ಕೆ ನಮಗಂತೂ ನಡ್ಕೊಂಡು ಹೋಗೋವಂಥ ಪರಿಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ದೊಡ್ಡಮ್ಮ ಇಲ್ಲೇ ಕಬ್ಬಿನ ಜ್ಯೂಸ್ ನೋಡ್ದು ಐಕ್ಯ ಗೇಟ್ ಹತ್ರ ಇಲ್ಲಿ ರೋಡ್ ಸೈಡಲ್ಲಿ ಇಟ್ಟಿದ್ದಾರೆ ಚಾಟ್ಸು, ಕಬ್ಬಿನ ಜ್ಯೂಸು. ಅಲ್ಲಿ ಸರಿ ಹೆಲ್ತ್ಗೆ ಒಳ್ಳೇದಲ್ವ. ನಾನು ಕಬ್ಬಿನ ಜ್ಯೂಸ್ ಕುಡಿದು ತುಂಬ ತಿಂಗಳುಗಳೇ ಆಗಿತ್ತು, ಯಾಕಂದ್ರೆ ನಾನು ಜಾಸ್ತಿ ಚಾಟ್ಸೇ ತಿನ್ನೋದು. ಹಾಗಾಗಿ ಸರಿ ಅಂತ ಹೇಳಿ ಕುಡಿತಾ ಇದ್ದೋ. ಬೇಗ ಮನೆಗೆ ಹೋಗೋಣ ಅಂತ, ಯಾಕಂದರೆ ಅವಂಗೂ ನಡೆಯೋಕ್ಕಾಗ್ತಿರ್ಲಿಲ್ಲ. ಇನ್ನು ಅಮ್ಮ ದೊಡ್ಡಮ್ಮಂಗೂ ಮಂಡಿ ನೋವು. ಹಾಗಾಗಿ ಕೃತು ಪಾನಿಪುರಿ ತಿನ್ನಬೇಕು ಅಂದ್ಲು. ಹಾಗಾಗಿ ಇಲ್ಲೇ ಪಕ್ಕದಲ್ಲಿ ಪಾನಿಪುರಿ ಇತ್ತು, ತಗೊಂಡೇನೋ ತಿಂದೋ. ನಿಕ್ಕಿಗೂ ಕೃತುಂಗೂ ಕೊಡಿಸ್ದೆ. ಕೃತು ಒಂದು 3 ತಿಂದ್ಲು, ಇನ್ನೊಂದು 3 ನಾನು ತಿಂದೆ. ಬಟ್ ಒಂದು 5 ಥರ ಪಾನಿ ಏನೋ ಇರುತ್ತಲ್ಲ ಫ್ರೆಂಡ್ಸ್, ಆ ಥರ. ನಿಜವಾಗ್ಲೂ ನನಗೆ ಪಾನಿಪುರಿ ಮೇಲೆ ಆಸೆನೇ ಹೋಗ್ಬಿಡ್ತು. ಒಂಚೂರು ಚೆನ್ನಾಗಿರಲ್ಲ. ಒಂದು ಪ್ಲೇಟ್ಗೆ 25 ರೂಪಾಯಿ ಬೇರೆ ತೊಗೊಂಡ, ಚೆನ್ನಾಗೇ ಇರಲಿಲ್ಲ. ನಾರ್ಮಲ್ ಪಾನಿಪುರಿ, ಗೋಲ್ಗಪ್ಪ ಅಥವಾ ಮಸಾಲೆ ಪುರಿ ತಿಂದರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಿಯರ್ ಯಾವುದೂ ಇರಲಿಲ್ವಲ್ಲ, ಇಲ್ಲೇ ಕಬ್ಬಿನ ಜ್ಯೂಸ್ ಪಕ್ಕ ಇತ್ತಲ್ಲ ಅಂತೇಳಿ ತೊಗೊಂಡೆ. ಬಟ್ ಒಂಚೂರು ಚೆನ್ನಾಗಿರಲಿಲ್ಲ. ಅಯ್ಯೋ ನಂಗಂತೂ ಬೇಜಾರಾಯಿತು. ಇನ್ನೇನು ಮಾಡೋದು? ಅದು 6 ಏನೋ ಕೊಟ್ಟಿದ್ರು ಅಷ್ಟೇ. ಕೃತುಗೆ ಪಾನಿ ಹಾಕ್ಸಿದ್ದೆ, ತೆಗೆಸ್ಕೊಂಡ್ಲು. ಹಾಂ, ನಡ್ಕೊಂಬಂದು ಇನ್ನೊಂದು 10 ನಿಮಿಷ ಮನೆಗೆ ಹೋಗ್ತೀವಿ. ಕೊಡೋಕ್ಚೀನು ಅಣ್ಣಂಗೆ. ನೀನೇ ಹಿಡ್ಕೊಬತ್ತಿ, ಅವನೇ ಹಿಡ್ಕೊಬತ್ತಾನೆ. ಕೊಡು, ಅಣ್ಣನೇ ಹಿಡ್ಕೊತಾನೆ. ಕೊಡು ಅಣ್ಣಂಗೆ. ನೋಡಿ ಅವ್ರ ಅಜ್ಜಿ ಹಿಂದೆ ಬತ್ತೈತೆ ಅಂತ ಕೈ ಹಿಡ್ಕೊಂಡು ಕರ್ಕೊಬರಕ್ಕೆ ಹೋಗೋಳು. ನಾನೇ ಕಳಿಸಿದ್ದು, ಮಂಡಿ ನೋವು ಅಜ್ಜಿ ಕೈ ಹಿಡ್ಕೊಂಡು ಕರ್ಕೊಬ ಅಂತ. ನೋಡು, ಇಬ್ಬರು ಅಜ್ಜಿ ತಿರ್ನ ಬಿಟ್ಬಿಟ್ಟು ನಿಂತಕ್ಕೆ ಬಂದವಳೆ ನನ್ನ ಮಗಳು. ಬಂಗಾರ 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 ಬಂಗಾರ. ಫ್ರೆಂಡ್ಸ್, ಟೈಮ್ ಬಂದು 6 ಗಂಟೆ 7 ನಿಮಿಷ. ಇನ್ನೂ ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬೇಕು ಮನೆಗೆ. ನನಗಂತೂ ಸಾಕಾಗೋಯ್ತಪ್ಪ, ಎನರ್ಜಿನೇ ಇಲ್ಲ. ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ. ನಾನು ಇವಾಗ ಮೆಂತ್ಯ ಬಜ್ಜಿ ಮಾಡಿದ್ದೀನಿ. ಈ ರೆಸಿಪಿ ಅಂತೂ ನಿಜವಾಗ್ಲೂ ತೋರ್ಸೋಕ್ಕಾಗಲಿಲ್ಲ. ಸೊ ಮೊಬೈಲಲ್ಲಿ ಮಾತಾಡ್ಕೊಂಡು ಮಾಡಿದೆ. ಇಲ್ಲಿ ಅನ್ನ ಐತೆ, ಇನ್ನೊಂದು ಸ್ವಲ್ಪ ರೈಸ್ ಮಾಡಬೇಕು. ಅಮ್ಮ ಮುದ್ದೆ ಮಾಡ್ತೀನಿ ಅಂತೂ ನನಗೆ ಕಾಲು ನೋವು ಒಂದಿದ್ದಕ್ಕೆ. ಪಾತ್ರೆ ಜೋಡಿಸ್ಬೇಕು. ಸುಮಕ್ಕ ಪಾತ್ರೆ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿ ಸುಮಕ್ಕ ಬಂದು ನಿಂತದೆ. ಬೇಡ ಕನಕ ಬೆಳಿಕೊತೀನಿ ಅಂದರೆ, ಇಲ್ಲ ಕಣವ ಬೆಳಿಕೊಡ್ತೀನಿ ಅಂತ ಹೇಳಿ ನಾನು ಈಗ ರೈಸ್ಗಿಟ್ಟು ಮುದ್ದೆಗಿಡ್ತೀನಿ. ಅಮ್ಮ ಬಂತಿರುತ್ತದೆ. ಪಾಯಸ ಇತ್ತು ನೆನೆದು ಬೇಯಕ್ಕಿಟ್ಟಿದ್ದೀನಿ. ಇವರು ನಮ್ಮ ಸುಮಕ್ಕ ನೆನ್ನೆ ವ್ಲಾಗಲ್ಲಿ ನೋಡಿದ್ದೀರಲ್ಲ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ವೀಡಿಯೋದಲ್ಲಿ ಹಾಕ್ಬಿಟ್ಟು ಮಿಂಚಿಸ್ಬಿಟ್ಟಿದ್ದೀನಿ ಕನಕ ಅಂತ. ಸುಮಕ್ಕಂಗೆ ಎಲ್ಲ ಹಾಯ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್, ನಾನು ಹೇಳ್ತೀನಿ. ಈಗ ಪಾತ್ರೆ ಜೋಡಿಸ್ಬೇಕು. ಏನು ಮೆಂತ್ಯ ಬಜ್ಜಿ, ಮುದ್ದೆ, ಅನ್ನ ಹಾಕಕ್ಕ. ನನ್ನ ಇದು ಬೇಡಿಕೆ ಅಂತೀನಿ. ನನ್ನ ಇದ್ರ ಮೇಲೆಗೆ ಸುಮಕ್ಕ ಮುದ್ದೆ ಉಣ್ತಾದೆ. ನಾನು ಕೂಡ ಮುದ್ದೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೃತುನ ಚಾಂದುಗೆ ಎತ್ಕೊಬಂದ್ಲು, ಮಲಗಿದಾಳೆ. ಕೃತು ಎತ್ಕೊಬಂದ್ಲು. ನೋಡಿ, ನಮ್ಮಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನೇ ಮುದ್ದೆ ಮಾಡಿದ್ದು, ನಾನೆಲ್ಲ ಮುದ್ದೆ ಮಾಡಿರೋದು. ನಮ್ಮಮ್ಮ ಮುದ್ದೆ ಮಾಡೈತೆ.
ನೈಟು ಎಂಡೇ ಮಾಡಿಲ್ಲ ವೀಡಿಯೋನ. ಊಟ ಮಾಡಿ ವಾಕ್ ಹೋಗಿ ಅಲ್ಲಿಂದ ಮಲ್ಕೊಂಬಿಟ್ಟೆ. ಸೊ ವೀಡಿಯೋ ಎಂಡ್ ಮಾಡಲಿಲ್ಲ. ಹಾಗಾಗಿ ಮಾರ್ನಿಂಗು ವೀಡಿಯೋನ ಎಂಟು ಮಾಡ್ತಾ ಇದ್ದೀನಿ. ಸೊ ನಮ್ಮಂಥ ಮಿಡ್ಲ್ ಕ್ಲಾಸವರು ದೊಡ್ಡ ದೊಡ್ಡ ಮಾಲ್ಗೆ ಅಥವಾ ಐಕ್ಯಾಗೆ ಹೋದರೆ ಸೊ ಇದೇ ಥರ ಸುಮ್ಮನೆ ರೈಟ್ ನೋಡಬೇಕು, ಬಾಯಿ ಮೇಲೆ ಬೆರಳಿಟ್ಕೋಬೇಕು, ಬರಬೇಕು, ಇದೇ ಥರ. ಸೊ ನಿಮಗೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಮಕ್ಕಳು ಕರ್ಕೊಂಡು ಹೋದಾಗ ಅಂತ ಹೇಳಿ ಕಮೆಂಟ್ ಹಾಕಿ. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಹೊಸ ವ್ಲಾಗ್ ಜೊತೆಗೆ ಬೆಳಗ್ಗೆಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.